ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಕ್ಯಾಲೂರ್ ಕ್ರಾಸ್ ಸಮೀಪ ಇರುವ ಮಡಿವಾಳ ಸುಲ್ಡೇನಹಳ್ಳಿ ಮಂಚಂಡಹಳ್ಳಿ ರಸ್ತೆಯಲ್ಲಿದ್ದೇನೆ. ಒರಿಜಿನಲ್ MLA ಬಂದಾನಲ್ಲ ಅದಕ್ಕೆ ರೋಡ್ ಹಿಂಗಿರೋದು. ಅಲ್ಲಿ ಪೂಜೆ ಮಾಡ್ತೀವಿ, ಗುದ್ಲಿ ಪೂಜೆ ಮಾಡ್ತೀವಿ. ಆಯ್ತು ಅಂತಾರೆ. ಪೂಜೆ ಮಾಡಿದ್ದ ಕೊತ್ತೂರು ಮಂಜುನಾಥ್. ಎಷ್ಟು ದಿನ ಆಯ್ತು ಪೂಜೆ ಮಾಡಿ? ಪೂಜೆ ಮಾಡಿ 3 ತಿಂಗಳಾಯ್ತು. 3 ತಿಂಗಳಾಯ್ತು. ಅಡ್ರೆಸ್ಗಿಲ್ಲ. ಯಾಕಂತಂದ್ರೆ ಈ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಬಂದಾಗ ಹಂಗೆ ಬರ್ತಾರೆ JCB ತಕೊಂಡು ಹಂಗೆ ಸುಮ್ಮನೆ ಹಂಗೆ ಏನೋ ರಾಪ್ ಮಾಡಬೇಕು ಮಾಡಿಬಿಟ್ಟು ಸುಮ್ಮನೆ ಹಳ್ಳಕ್ಕೆ ಮಣ್ಣು ಹಾಕೊಂಡು ಹೊರಟಾಗ್ತಾರೆ. ಈ ಥರ ಆಗಿ ನಮ್ಮ ಪರಿಸ್ಥಿತಿ ಯಾರು ಹೇಳ್ಗಣಷ್ಟೇ ಅಲ್ಲಣ್ಣ, ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ರೋಡ್ ಹಿಂಗೆ ಐತೆ ಅಂದ್ರೆ ನಾವು ಸುಮಾರು 2.5 ವರ್ಷದಿಂದ ಹೇಳ್ತಾನೆ ಇದ್ರಿ MLA ಈಗ ಬರ್ತದೆ ಅಂತವ್ರೆ, ಈಗಿಲ್ಲ. ಏನ್ ಮಾಡ್ಬೇಕಂತ ನಾವು ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕದು. ಮನೆ ಬಂದ್ರು, ಎಲೆಕ್ಷನ್ ಇತ್ತು, ಗುದ್ಲಿ ಪೂಜೆ ನಮ್ಮ ಮನೆಯಲ್ಲೇ, ನಮ್ಮ ಸ್ವಂತ ಮನೆಯಲ್ಲೇ ಕೇಳಿದೆ, ಏನಣ್ಣ ಗಾಡಿಗೆ ಅಂತ ತಗ್ಲಿಲ್ಲ ಅಂತ ಕೇಳಿದೆ. ಇಲ್ಲಪ್ಪ ಗುದ್ಲಿ ಪೂಜೆ ಮಾಡ್ತಾ ಇದ್ರೆ ಈ 15 ದಿನದಲ್ಲಿ ರೋಡ್ ಮುಗಿಸ್ತೀನಿ ಅಂದ್ರು. ಈಗ ಅದನ್ನ ಗಮನಕ್ಕೆ ತಗೊಂತಾರಲ್ಲ. ಇದು ಸುಮಾರು ಒಂದು 5-10 ವರ್ಷದಿಂದ ಈ ರೋಡ್ ಬಹಳ ಹಿಂಗಿದೆ. ಬಹಳ ಟೂ ವೀಲರ್ ಬರಕ್ಕಾಗಲ್ಲ, ಕಾರಲ್ಲಿ ಬರಕ್ಕಾಗಲ್ಲ. 5 ವರ್ಷದಿಂದ ಇದೇ ತರ ಇದೆ ರೋಡ್. ಹೆಂಗ್ ಓಡಾಡ್ತಾರೆ ಆದ್ರೆ ರೋಡ್ ಪರಿಸ್ಥಿತಿ ಹಿಂಗೈತೆ, ಯಾರು ಕಿವಿ ಮೇಲೆ ಹಾಕೊಂತ ಇಲ್ಲ. ಇದನ್ನ ಶಾಸಕರು ಬಂದಿದ್ರು, ಶಾಸಕರು ಮೊನ್ನೆ ಹೇಳಿದ್ರು, ಬಂದಿದ್ರು, ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಇದು ಆಗೈತೆ, ಬಿಡುಗಡೆ ಆಗೈತೆ. ಯಾರೋ ಚೆನ್ನಾರೆಡ್ಡಿ ಅನ್ನೋರ್ಕ ಕಾಂಟ್ರಾಕ್ಟ್ ಆಗೈತೆ ಅಂದ್ರು. ತಿರ್ಗೇನ ಮತ್ತೆ ಕೆಲವ್ರು ಯಾರೋ ಇಲ್ಲ ಸ್ಯಾಂಕ್ಷನ್ ಇದಾಗೈತೆ, ರದ್ದಾಗೈತೆ ಅಂತ. ಕೊತ್ತೂರು ಮಂಜಣ್ಣ ಬಂದು 2 ವರ್ಷ ಆಯ್ತು. ಇವಾಗ ರೋಡಿನ ಅಭಿವೃದ್ಧಿ ಆಗಿಲ್ಲ. ಪಟ್ಟಣ ಮಂಜು ಬಂತು ಇವಾಗ ಅಧ್ಯಕ್ಷ ಆಗಿ 15 ದಿನ ಆಗಿದೆ. ಅವ್ರೇನು ಬಂದು ಏನು ಕೆಲಸ ಮಾಡಿಲ್ಲ. ಯಾವ ಬರ್ತು ಬಂದು ರೋಡ್ ಕೆಲಸ ಈ ಕೆಲಸ ಏನು ಕೆಲಸ ಮಾಡ್ತಾ ಇಲ್ಲ. ಬಂದು ಸುಮ್ಮನೆ ಬಂದು ಓಟ್ ಹಾಕೊಂಬರ್ತಾರ, ಜನಗಳ ಕಾಲ ಆಸೆ ಕೊಡ್ತಾರ. ಏನ್ MLA ಅವರು ಬಂದು ಆಶ್ವಾಸನೆ ಕೊಟ್ಟು ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋದ್ರು. ಪಟ್ಟಣ ಪಂಚಾಯತಿ ಎಲೆಕ್ಷನ್ ಟೈಮಲ್ಲಿ ಇದುವರೆಗೂ ಯಾವುದೇ ಅಭಿವೃದ್ಧಿ ಮಾಡದೆ, ಒಂದೇ ಒಂದು ಅಭಿವೃದ್ಧಿ ಕೂಡ ಮಾಡದೆ, ಮಡಿವಾಳ ಆಗ್ಬೋದು, ಇಲ್ಲ ಸುಲ್ದೇನಹಳ್ಳಿ ಆಗ್ಬೋದು, ಇಲ್ಲ ಮಂಚಂಡಹಳ್ಳಿ ಆಗ್ಬೋದು, ಇಲ್ಲ ವಿಶ್ವನಗರ ಆಗ್ಬೋದು, ಒಂದೇ ಒಂದು ಅಭಿವೃದ್ಧಿ ಮಾಡ್ತಾ ಇಲ್ಲ. ನಮ್ಮನ್ನ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ಅರ್ಥ ಆಗ್ತಾ ಇಲ್ಲ. ಆ ರೋಡ್ ಕಚ್ಚಿಷ್ಟೇ ಅವ್ರು ಬರ್ಬೇಕಾಗಿತ್ತು, ಗುದ್ಲಿ ಪೂಜೆ ಮಾಡ್ಬೇಕಾಗಿತ್ತು, ಮಾಡ್ಬಿಟ್ರು ಹೋದ್ರು. ಹೋಗಾಕ ಬರಾಕ ನಮ್ಮಕ್ಕ ತುಂಬಾ ಅನಾನುಕೂಲ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಕ್ಯಾಲೂರ್ ಕ್ರಾಸ್ ಸಮೀಪ ಇರುವ ಮಡಿವಾಳ ಸುಲ್ಡೇನಹಳ್ಳಿ ಮಂಚಂಡಹಳ್ಳಿ ರಸ್ತೆಯಲ್ಲಿದ್ದೇನೆ. ಏನು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಆಯಿತು. ಚುನಾವಣೆ ಸಂದರ್ಭದಲ್ಲಿ ಇದೇ ರಸ್ತೆಯನ್ನೇ ಮಾನ್ಯ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಕೇವಲ ಚುನಾವಣೆ ಮುಗಿಯೋಷ್ಟರೊಳಗಡೆ ರಸ್ತೆ ಮುಗಿಸ್ತೀನಿ ಅಂತ ಗುದ್ಲಿ ಪೂಜೆ ಮಾಡಿದ್ರು. ಬಟ್ ಇವತ್ತು ನೀವು ನೋಡ್ಬೋದು, ಚುನಾವಣೆ ಕಳೆದು 3 ತಿಂಗಳಾಗಿದೆ, ಆದ್ರೂ ರಸ್ತೆಗಳು ಇದೇ ರೀತಿ ಕಾಣಿಸ್ತಾ ಇದೆ, ಯಾವುದೇ ಬದಲಾವಣೆ ಇಲ್ಲ. ಸುಮಾರು ವರ್ಷಗಳಿಂದ ವಿಶ್ವನಗರ ಸುಲ್ಡೇನಹಳ್ಳಿ ರಸ್ತೆ ಇದೇ ರೀತಿ ಇದೆ. ನಮ್ಮ ಗೋಳು ಕೇಳೋರು ಯಾರಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಶಾಸಕರನ್ನ ಎಲ್ಲಿ ಊರು ಒಳಗಡೆ ಬಿಟ್ಕೊಳ್ಳಲ್ವ ಜನ, ಅವ್ರ ಅಭಿವೃದ್ಧಿ ನೋಡಿ ಅಂತ ಇವರು ಗುದ್ಲಿ ಪೂಜೆ ಮಾಡಿದ್ರು. ಚುನಾವಣೆ ಏನು ಕೋಡಾಪ್ಕೊಂಡೆಂಟು 1 ದಿನ ಹಿಂದೆ ಸುಮಾರು 11 ಕಡೆ 18 ಕೋಟಿ ವೆಚ್ಚದಲ್ಲಿ ಇವರು ಚುನಾವಣೆ ಸಂದರ್ಭದಲ್ಲಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಗುದ್ಲಿ ಪೂಜೆ ಮಾಡಿ ಕೆಲಸ ಕೂಡ ಪ್ರಾರಂಭ ಮಾಡಿದ್ರು. ಅದು ನಾಮಕಾವಸ್ಥೆಗೆ. ಇದುವರೆಗೂ ಯಾವ ಕಡೆ ಗುದ್ಲಿ ಪೂಜೆ ಮಾಡಿದ್ದಾರೆ ಒಂದೊತ್ತರ ಕೂಡ ಸಹ ಇವರು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾಗಲಿ, ಅದನ್ನ ಅಟ್ಲೀಸ್ಟ್ ಡೆವಲಪ್ಮೆಂಟ್ ಮಾಡಿರೋ ಕೆಲಸ ಆಗಲಿ ಇವರು ಮಾಡಿಲ್ಲ. ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಜನಗಳನ್ನ ಸೆಳಿಬೇಕು, ಜನಗಳನ್ನ ಯಾಮರ್ಸಿ ಮತ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಇವರು ಈ ರೀತಿ ಗುದ್ಲಿ ಪೂಜೆ ಮಾಡಿ ಈಗ ಕಾಣೆಯಾಗಿದ್ದಾರೆ. ಜನ ಇವ್ರನ್ನ ಚೀಮಾರಿ ಆಗ್ತಿದ್ದಾರೆ. ನಮ್ದಿದೆ ಮಡಿವಾಳನ ಸರ್. ಇದು ರೋಡ್ ಹೋಗಿ 3 ವರ್ಷ ಆಯ್ತು. 3 ವರ್ಷದಿಂದ ಈಗ ಅದು ಮಾಡ್ತೀವಿ, ಅಲ್ಲಿ ಪೂಜೆ ಮಾಡ್ತೀವಿ, ಗುದ್ಲಿ ಪೂಜೆ ಮಾಡ್ತೀವಿ. ಆಯ್ತು ಅಂತಾರೆ. ಪೂಜೆ ಮಾಡಿದ್ದ ಕೊತ್ತೂರು ಮಂಜುನಾಥ್. ಎಷ್ಟು ದಿನ ಆಯ್ತು ಪೂಜೆ ಮಾಡಿ? ಪೂಜೆ ಮಾಡಿ 3 ತಿಂಗಳಾಯ್ತು. 3 ತಿಂಗಳಾಯ್ತು. ಅಡ್ರೆಸ್ಗಿಲ್ಲ. ಯಾರನ್ನ ದೊಡ್ಡವರು ಕೇಳಿದ್ರೆ ಈಗ ಬರ್ತೀನಿ, ನಾಳೆದ ಇದು ಸ್ಯಾಂಕ್ಷನ್ ಆಗೈತೆ ಮಾಡಿಸ್ತೀನಿ ಅಂತಾನೆ ಅಡ್ರೆಸ್ಗೆ ಇಲ್ಲ. ಅವರು ಇಲ್ಲಿ ಮಾಮೂಲಿ ಮಾಜಿ ಮೆಂಬರ್ಗಳವ್ರೆ ಊರುಗಳಾಗ. ಅವ್ರು ಕೇಳಿದ್ರೆ ನಿಮ್ಗೆ ಯಾಕೋ ಎಲ್ಲ ಆರ್ಡರ್ ಮಾಡಿದ್ದೀನೋ ಬರ್ತದ ನಾಳೆದ ಅಂತಾರೆ. ಇವಾಗ 3 ಜನ ಇಲ್ಲಿ ಮೊನ್ನೆ ಇಲ್ಲೇ ಕಾರಲ್ಲಿ ಇಲ್ಲಿ ಬಿದ್ದೋಗಿ ಆಸ್ಪತ್ರೆಗೆ ಇನ್ನೂ ಬಂದಿಲ್ಲ. ಅಲ್ಲಿ 2 ಕಾಲು ಕೈ ಮುರಿದೋಗಿ ಅವರು ಆಸ್ಪತ್ರೆಗೆ ನೋಡೋರಿಲ್ಲ, ಏನೂ ಇಲ್ಲ. ನೈಟಲ್ಲಂತೂ ಬಂದರೆ ಅವ್ರು ಅಲ್ಲಿಂದ ಅಲ್ಲೇ ಊರು ಸೇರಂಗಿಲ್ಲ. ಹಂಗಾಗಿದೆ ಪರಿಸ್ಥಿತಿ. ಯಾರನ್ನ ಕೇಳೋದು ಯಾರನ್ನ ಬಿಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಸುಂದೇ ಮಂಚಂಡಹಳ್ಳಿ ಗಂಟ ಈ ರೋಡ್ ಸರಿ ಇಲ್ಲ ಸರ್. ಪೂರ್ತಿ ಅಲ್ಲೇ ಚಿಕ್ಕೋರ್ಟಿ ಇದಕ್ಕೆ ಕೋಲಾರ್ಗೆ ಸೇರೋದು. ಅಲ್ಲಿ ತನಕ ಇದು ನಾನು ಇದು ಮಾಡಿದ್ದೀನಿ, ಸ್ಯಾಂಕ್ಷನ್ ಮಾಡಿ ಹಾಕಿದ್ದೀನಿ, ಆತಾಯ್ತು ಅಂದನು ಅಡ್ರೆಸ್ಗಿಲ್ಲ. ಇವಾಗ 3 ತಿಂಗಳಿಂದ ಬಂದೇ ಇಲ್ಲ. ಗುದ್ಲು ಪೂಜೆ ಇಲ್ಲಿ ಮಾಡಿ ಹೋದನಷ್ಟೇ, ಈ ಅಡ್ರೆಸ್ಗೆ ಇಲ್ಲ, ಬಂದೇ ಇಲ್ಲ, ಹೋಗಿಲ್ಲ. ಮಂಚಂಡಹಳ್ಳಿ ನಿಮ್ಮ ಹೆಸರು? ಬಯ್ಯಣ್ಣ ಅಂತ.
ಏನಿದ್ ರೋಡ್ ಕತೆ? ಆ ರೋಡ್ ಕತ್ತಿಷ್ಟೇ. ಅವ್ರು ಬರ್ಬೇಕಾಗಿತ್ತು, ಗುದ್ಲಿ ಪೂಜೆ ಮಾಡ್ಬೇಕಾಗಿತ್ತು, ಮಾಡ್ಬಿಟ್ರು ಹೋದ್ರು. ಯಾರು ಗುದ್ಲಿ ಪೂಜೆ ಮಾಡಿದ್ದಾರೆ? ಕೊತ್ತೂರು ಮಂಜು. ಹೌದು, MLA. ಎಷ್ಟು ತಿಂಗಳಾಯ್ತು ಗುದ್ಲಿ ಪೂಜೆ ಮಾಡಿ? ಗುದ್ಲಿ ಪೂಜೆ 1.5 ತಿಂಗಳಾಯ್ತಾ 2 ತಿಂಗಳಾಯ್ತಾ? ಅದೇ ಮನೆ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಬಂತಲ್ಲ, ಆ ಜನಗಳ ಕಕ್ಕಂಡು ನೋಡ್ಸಕ್ ಬಂದ್ರು. ಈ ತರ ಮಾಡ್ಬಿಟ್ಟು ಹೋಗಾಕ ಬರಾಕ ನಮಗ ತುಂಬಾ ಅನಾನುಕೂಲ. ನೀವ್ ಕೇಳ್ಬೇಕಲ್ಲ. ನಮ್ ಕೋಟ್ ಹಾಕಿಲ್ಲ ಹೋಗಯ್ಯೋ. ನೇರವಾಗಿ ಈ ತರ ಮಾತಾಡಿದಾಗ ಯಾವ ತರ ಹೇಳಕ್ ಅಲ್ಲ, ವೋಟ್ ಹಾಕಿಲ್ಲ ಅಂತ ಯಾವಾಗ ಅಂತ ನಮ್ಮ ಯಾರನ್ನ ಹೋದ್ರೆ ಕಷ್ಟ ಸುಖ ಅಂತ ಕೇಳಿದಾಗ ಹೋಗಯ್ಯೋ ನಮ್ಮ ಕೋಟ್ ಹಾಕಿರಲ್ಲ ನೀವು. ಸಿ ಬೈರೇಗೌಡ್ರು ಬಿಟ್ಟ ಮೇಲೆ ಹೊರ್ತೂರೆ ಇನ್ಯಾರು ಏನು ಮಾಡಿಲ್ಲ ಇವತ್ತಕ್ಕ. ಅಣ್ಣ ನಮ್ದು ಮಂಚಂಡಳ್ಳಿ, ಏನ್ ಹೆಸರು? ನಾರಾಯಣ ಸ್ವಾಮಿ ಅಂತ. ಏನು ರೋಡ್ ಹಿಂಗ್ ಐತೆ? ಯಾಕಂತಂದ್ರೆ ಈ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಬಂದಾಗ ಹಂಗೆ ಬರ್ತಾರೆ JCB ತಕೊಂಡು, ಹಂಗೆ ಸುಮ್ಮನೆ ಹಂಗೆ ಏನೋ ರಾಪ್ ಮಾಡ್ಬೇಕು ಮಾಡಿಬಿಟ್ಟು ಸುಮ್ಮನೆ ಹಳ್ಳಕ್ಕೆ ಮಣ್ಣು ಹಾಕೊಂಡು ಹೊರಟಾಗ್ತಾರೆ. ಈ ಥರ ಆಗಿ ನಮ್ಮ ಪರಿಸ್ಥಿತಿ ಯಾರು ಹೇಳ್ಕೊಂಡಷ್ಟೇ ಅಲ್ಲಣ್ಣ, ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಹೇಳ್ಕೊಂಡ್ರೆ ರೆಸ್ಪಾನ್ಸ್ ಕೊಡಲ್ಲ. ಮೊನ್ನೆ ಗುದ್ಲಿ ಪೂಜೆ ಮಾಡಿದ್ರು. ಗುದ್ಲಿ ಪೂಜೆ ಮಾಡಿ ಏನು ಪ್ರಯೋಜನ ಹೇಳಿ? ಸುಮ್ಮನೆ ಮಾಡಬೇಕು. ಯಾಕಂತಂದ್ರೆ ಜನಕ್ಕೆ ನೋಡಿಸಿ ಗೆಲುವು ಆದ್ಮೇಲೆ ನಮ್ಗೆ ಏನ್ ಬೇಕು, ಅವ್ರಕ್ಕ ಗೆಲ್ಲಬೇಕು. ನಮ್ಗೆ ರೋಡ್ ಬೇಕಂತೇಳಿ ನಾವು ಏನು ಆಸಕ್ತಿಯಿಂದ ಏನೋ ಕೈ ಜೋಡಿಸಿದ್ವಿ. ಅವ್ರ ಹತ್ರ ಮತ್ತೆ ಗೆದ್ರೆ ಒಂದು ಮಾತು, ಗೆಲ್ಲಲ್ಲ ಅಂದ್ರೆ ಇನ್ನೊಂದು ಮಾತು. ಆಗ್ಲತ್ಲೇನ ಏನ ಕಣ್ ಕಾಣಿಸುತ್ತೆ, ಓಡಾಡ್ತೀವಿ. ನೈಟು ಸಣ್ಣ ಪಣ್ಣವ್ರು ಅಜ್ಜರು ಗುಜ್ಜರು ಓಡಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಈ ಪರಿಸ್ಥಿತಿ ನಮ್ಗೆ ಆಗ್ಯೋನ್ಕೂ ಬೇಕಾಗಿಲ್ಲ ಹೇಳ್ಬೇಕಂತಂದ್ರೆ. ಏನು ರಸ್ತೆಗಳಲ್ಲಿ ಓಡಾಡ್ತಾರೆ ಜನ ಹೇಳ್ತಿದ್ದಾರೆ, ರೈತರು ಹೇಳ್ತಿದ್ದಾರೆ. ಇನ್ನೊಂದು ಈ ಮುಂದೆ ಹೋದ್ರೆ ನಮಗೆ ಮಡಿವಾಳ ಬರುತ್ತೆ. ಈಗಾಗಲೇ ನೂತನವಾಗಿ ಗೆದ್ದಿರೋ ಪಟ್ಟಣ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ನವರೇ ಆಗಿದ್ದಾರೆ ಮಡಿವಾಳದಲ್ಲಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಸುಳ್ಯನಹಳ್ಳಿ ಸಿಗುತ್ತೆ ನಮಗೆ. ಅಲ್ಲಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ನೂತನ ಉಪಾಧ್ಯಕ್ಷರಾಗಿರೋ CS ವೆಂಕಟೇಶ್ ಅವರಿದ್ದಾರೆ. ಅವರನ್ನು ಸೋಲಿಸ್ಬೇಕನ್ನೋ ಪಣದಿಂದಲೇ ಇವರು ಗುದ್ಲಿ ಪೂಜೆ ಮಾಡಿದ್ದು. ಈಗ ನೋಡಿ ಇವರು ನಾಪತ್ತೆ ಆಗಿದ್ದಾರೆ. ಇನ್ನೇನು ಮೊನ್ನೆ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಇತ್ತು, ಆ ಸಂದರ್ಭಕ್ಕೆ ಮಾತ್ರ ಇವ್ರು ಬಂದಿರೋದು ಚುನಾವಣೆಗಂತ. ಇನ್ನು ಶಾಸಕರ ಗಾಡಿ ಈ ರೋಡಲ್ಲಿ ಓಡಾಡುತ್ತೋ ಇಲ್ವೋ ಅಂತ ಅವರೇ ಹೇಳಬೇಕು. ಸುಮ್ಮನೆ ಹೇಳ್ತಾರೆ. ಅವ್ರ ಬೆಂಬಲಿಗರು ಅಷ್ಟೇ. ನಮ್ಮ ಕೋಲಾರ ಕ್ಷೇತ್ರ ಮಾದರಿ ಕ್ಷೇತ್ರ ಆಗಿದೆ. ಸುಮಾರು 3,000 ಕೋಟಿ ಅನುದಾನ ಬಂದಿದೆ. ಯಾವುದಾದ್ರೂ ಒಂದು ರಸ್ತೆ ಹಾಳಾಗಿದ್ರೆ ಹೇಳಿ, ಎಲ್ಲಾದ್ರೂ ಒಂದು ಚೂರು ಡೆವಲಪ್ಮೆಂಟ್ ಕೊರತೆ ಇದ್ರೆ ಹೇಳಿ. ಜನಗಳ ಕೈಯಲ್ಲಿ ನನ್ನನ್ನು ಬಯಸಿ ಅಂತಾರೆ, ಜನಗಳೇ ಬೈತಿದ್ದಾರೆ. ಶಾಸಕರೇ ಯಾವಾಗ ಮಾಡ್ತೀರಾ ರಸ್ತೆ ತಾವು? ನಮ್ದು ಸುಳ್ಯನಹಳ್ಳಿ. ಏನ್ ನಿಮ್ಮ ಹೆಸರು? ಮುಷಾಪ ಅಂತೇಳಿ. ಏನ್ ರೋಡ್ ಇದು ಹಿಂಗಿದೆ? ರೋಡ್ ಹಿಂಗೆ ಐತೆ ಅಂದ್ರೆ ನಾವು ಸುಮಾರು 2.5 ವರ್ಷದಿಂದ ಹೇಳ್ತಾನೆ ಇದ್ರಿ. MLA ಈಗ ಬರ್ತದೆ ಅಂತವ್ರೆ, ಈಗಿಲ್ಲ. ಏನ್ ಮಾಡ್ಬೇಕಂತ ನಾವು ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕದು. ಮನೆ ಬಂದ್ರು, ಎಲೆಕ್ಷನ್ ಇತ್ತು, ಗುದ್ಲಿ ಪೂಜೆ ನಮ್ಮ ಮನೆಯಲ್ಲೇ, ನಮ್ಮ ಸ್ವಂತ ಮನೆಯಲ್ಲೇ ಕೇಳಿದೆ, ಏನ ಗಾಡಿಗೆ ಅಂತ ತಗ್ಲಿಲ್ಲ ಅಂತ ಕೇಳಿದೆ. ಇಲ್ಲಪ್ಪ ಗುದ್ಲಿ ಪೂಜೆ ಮಾಡ್ತಾ ಇದ್ರಿ, ಈ 15 ದಿನದಲ್ಲಿ ರೋಡ್ ಮುಗಿಸ್ತೀನಿ ಅಂದ್ರು. ಈಗ ಅದನ್ನ ಗಮನಕ್ಕೆ ತಗೊಂತ ಅಲ್ಲ. ಅದೇನು ಅನ್ನೋದು ಅವ್ರ ಉದ್ದೇಶ ಇಲ್ಲ. ಯಾವ ಕಡೆ ಬೇರೆ ಕಡೆ ತಗೊಂಡಾಗ ಹಾಕ್ಯವ್ರೆ ಏನೋ ಅನ್ನೋದು ಗೊತ್ತಿಲ್ಲ. ಗುದ್ಲಿ ಪೂಜೆ ಅಂತೂ ಮಾಡ್ಕೊಂಡು ಹೋಗ್ಯವ್ರಿ. ರೋಡ್ ಕೆಲಸ ಅಂತೂ ಇಲ್ಲ. ಕ್ಲೀನ್ ಮಾಡ್ತಾ ಇದ್ರು. ಕ್ಲೀನ್ ಮಾಡಿರೋ ಸುಮ್ಮನೆ ನೋಡಿ ಒಂದು ಅಷ್ಟು ದೂರ ಬಂದು JCB ನಲ್ಲಿ ಪಕ್ಕದ ಸೈಡ್ ಅವ್ನು ಗಿಳ್ಕಿತ್ಬಿಟ್ಟು ಹೋದ್ರು. ಆಮೇಲೆ ಅವ್ನ ಗಮನ ತಗೊಂಡ ಅಲ್ಲ. ನೋಡಿ ಯಾವ ಥರ ಗಾಡಿ ಹೋಗ್ಬೇಕು ಏನು ಅನ್ನೋದು ಅವ್ರನ್ನೇ ಕೇಳಿದ್ರಲ್ಲ ನಾವು. ನೀವು MLAನೇ ಕೇಳಿದ್ರಿ, ನಿಮ್ಮ ಗಾಡಿ ಏನು ಅಡಿಲಿ ಏನು ತಗಲಿಲ್ಲ ಸರ್ ನಿಮ್ಗೆ, ನಾವು ಯಾವ ಥರ ಓಡಾಡ್ಬೇಕು ರೈತರಲ್ಲಿ. ಏನು ಒಂದು ಸಾಗಣೆ ತಗೊಂಡೋಗ್ರಿ. ಇವಾಗ ಒಂದು ಆಟೋ ಕೇಳಕ್ಕೆ ಹೋದ್ರೆ 1 to ಡಬಲ್ ಕೇಳ್ತಾವ್ರಿ. ಯಾವ ಗಾಡಿಗಳು ಕೂಡ ಈ ಕಡೆ ಬರ್ತಾರೆ. ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ. ಅವ್ರು ಏನು ಅನ್ನೋದು ಗಮನಕ್ಕೆ ತಗೊಂತಾರಲ್ಲ. ಈ ರೋಡ್ ಯಾಕೆ ಅನ್ನೋದು ಗೊತ್ತೇ ಆಗ್ತಾರಲ್ಲ. ಎಲೆಕ್ಷನ್ ಆದ್ಮೇಲೆ ಇವಾಗ ಈ ಕಡೆ ತಿರ್ಗಿ ನೋಡಲ್ಲ. ಏನಪ್ಪ ನಿಮ್ದಂತೂ ಕೇಳುವಲ್ಲ. ಅವತ್ತು ಮಾತ್ರ ನೋಡಪ್ಪ ನಾಳೆ ಬಂದು ಪೂಜೆ ಮಾಡ್ತೀರಿ, ಮುಗಿಸಿ ಹಾಕ್ತೀರಿ ಅಂತೇಳಿ ಅಂದ್ರು. ಏನನ್ನೋದು ಉಪಾಧ್ಯಕ್ಷ ಅದು ಇವ್ರ ಕೈಲಿ ಬರ್ತದೆ ಪಾಪ. ಅವರು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತೈತೆ, ಕೇಳ್ಬೇಕು. ನಾವು ಕೇಳ್ತೀವಿ ಅವ್ರಿಗೆ. ಮೊನ್ನೆ ಪಾಪ 3 ದಿವಸ ಆಯ್ತು ಸೀಟಕ್ಕೆ, ಇನ್ನೂ ಸೀಟ್ ಇನ್ನೂ ಕುಂತಿಲ್ಲ. ಆಮೇಲೆ ಏನನ್ನ ಅವ್ರನ್ನ ನಾವು ಪ್ರಯತ್ನ ಮಾಡ್ತೀರಿ. ನೋಡಿ ಇವಾಗ ಪೂರ ಪಾಪ JCB ಕಳಿಸಿ ಗಿಡಗಳೆಲ್ಲ ಕಿತ್ತು ಕ್ಲೀನ್ ಮಾಡಿಸ್ತಾವ್ರಿ ಅವರೇನೆ. ಅವ್ರನ್ನ ಕೇಳ್ಬೇಕು. ಇನ್ನು ಅವ್ರನ್ನೇ ಕೇಳಿದ್ರೆ ನಾನು ಕೇಳೋ, ನಮ್ಗೆ ಇರೋದೇ ನಮ್ಗೆ ಅವರೇ ತಾನೆ. MLA ಅವರು ಹೋದ್ರೆ ಕೈಗೆ ಸಿಕ್ಕಲ್ಲ, ಬಂದು ಇಲ್ಲಿ ನೋಡಂಗಿಲ್ಲ. ಹೊರ್ತೂರು ಪ್ರಕಾಶ್ ಏನು ಹಾಕ್ಯವೇನು ಅವ್ರು ಹಾಕಿದ್ರನ್ನೇ ಕ್ಯಾನ್ಸಲ್ ಮಾಡ್ಯಾವ್ರಿ. ಅವ್ರು ಹಾಕಿದ ದುಡ್ಡನ್ನೇ ಕ್ಯಾನ್ಸಲ್ ಮಾಡಿ ಇವ್ರ ದುಡ್ಡನ್ನ ಏನು ಮಾಡಿದ್ರು ಅನ್ನೋದು ಗೊತ್ತಾಗಲ್ಲ. ಯಾವ ಕಡೆ ಹಾಕ್ಯವ್ರೆ ಏನನ್ನೋದು. ಕೊತ್ತೂರು ಮಂಜಣ್ಣ ಬಂದು 2 ವರ್ಷ ಆಯ್ತು. ಇವಾಗ ರೋಡಿನ ಅಭಿವೃದ್ಧಿ ಆಗಿಲ್ಲ. ಪಟ್ಟಣ ಮಂಜು ಬಂತು, ಅದನ್ನ ಇವಾಗ ಅಧ್ಯಕ್ಷರಾಗಿ 15 ದಿನ ಆಗಿದೆ. ಅವ್ರೇನು ಬಂದು ಏನು ಕೆಲಸ ಮಾಡಿಲ್ಲ.
ಯಾವ ಬರ್ತು ಬಂದು ರೋಡ್ ಕೆಲಸ ಈ ಕೆಲಸ ಏನ್ ಕೆಲಸ ಮಾಡ್ತಾ ಇಲ್ಲ. ಬಂದು ಸುಮ್ಮನೆ ಬಂದು ಓಟ್ ಹಾಕೊಂಬತ್ತಾರ, ಜನಗಳ ಕಾಲ ಆಶಿ ಬಿಡ್ತಾರ, ಮತ್ತೆ ಕೆಲಸಕ್ಕೆ ಮಾತ್ರ ಯಾವ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬಂದ್ವಿ, ಗುದ್ಲಿ ಪೂಜೆ ಮಾಡಿದ್ರಿ, ನಿಮ್ಮ ಪಾಡಿಗೆ ನೀವು ಹೋಗ್ಬಿಟ್ವಿ. ಜನ ಏನಕ್ಕೆ ತಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿರೋದು? ಅಟ್ಲೀಸ್ಟ್ ಕೇವಲ ನೀವು ಮೊನ್ನೆ ಮಾತು ಚೇಂಜ್ ಮಾಡ್ತಾ ಇದ್ರಿ, ನಾನು ಗಮನಿಸಿದೆ. ಕೋಲಾರಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗಿದೆ, ಕೋಲಾರಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಹೇಳಿ, ಬೇರೆ ಕಡೆ ಬಿಟ್ಬಿಡಿ ಅಂದರೆ ಬೇರೆ ಕಡೆಗೆಲ್ಲ ನೀವು ಶಾಸಕರು ಅಲ್ವಾ? ಬೇರೆ ಕಡೆ ಶಾಸಕರು ಅಲ್ಲದೆ ಇದ್ರಿ ಯಾಕೆ ವಿಶ್ವನಗರ, ಸುಳ್ದೇನಹಳ್ಳಿ, ಮಡಿವಾಳ, ಮಂಚಂಡಹಳ್ಳಿ, ಕ್ಯಾಲ್ನೂರು ಕ್ರಾಸು, ಇವ್ರು ಯಾರು ನಿಮಗೆ ಮತನೇ ಹಾಕಿಲ್ವಾ? ಮತ ಹಾಕಿದಾರೋ ಇಲ್ವಾ ಸೆಕೆಂಡ್ರಿ. ನೀವು ಈ ಕ್ಷೇತ್ರಕ್ಕೂ ಶಾಸಕರೇ, ಅಲ್ಲಿನ ಕ್ಷೇತ್ರಕ್ಕೂ ಶಾಸಕರೇ. ಇಲ್ಲಿನ ಜನ ರೇಷ್ಮೆ ಬೆಳೀತಾರೆ, ತುಂಬ ರೇಷ್ಮೆ ನೆತ್ಕೊಂಡೋಗಿ ಮಾರುಕಟ್ಟೆಗೆ ಹಾಕ್ತಾರೆ. ಆ ಮಾರುಕಟ್ಟೆಯಲ್ಲಿ ಅವರು ಸಹ ತೆರಿಗೆದಾರರಾಗಿದ್ದಾರೆ. ಅವ್ರ ತೆರಿಗೆ ಹಣದಲ್ಲಿ ನಮಗೆ ರಸ್ತೆ ಹಾಕಿ ಅಂತ ನಿಮ್ಗೆ ಕೇಳ್ತಿರೋದು ಅವರು. ನಿಮ್ಮ ಸ್ವಂತ ಹಣದಲ್ಲಿ ಅವ್ರು ರಸ್ತೆ ಹಾಕಿ ಅಂತ ಕೇಳ್ತಿಲ್ಲ. ತಾವು ಶಾಸಕರಾಗಿದ್ದೀರಾ, ಒಬ್ಬ ಪ್ರತಿನಿಧಿ ಆಗಿದ್ದೀರಾ, ಜನರ ಕಷ್ಟ ಕೇಳಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಎಲೆಕ್ಷನ್ ಮುಗೀತು, ನಿಮಗೆ ಇನ್ನೇನಕ್ಕೆ ಬರ್ತೀರಾ ಈ ಊರ ಕಡೆ? ಅದು ಗಡಿಭಾಗ ಅಲ್ವಾ, ಇನ್ನೇನಕ್ಕೆ ಬರ್ತೀರಾ ನೀವು? ಅಟ್ಲೀಸ್ಟ್ ಜನಕ್ಕಾದ್ರೂ ಬೆಲೆ ಕೊಡಿ, ತಮ್ಮ ಮತ ಹಾಕಿರೋ ಜನಕ್ಕಾದ್ರೂ ಬೆಲೆ ಕೊಡಿ, ರಸ್ತೆಗಳನ್ನ ಸರಿಪಡಿಸಿ. ಸುಮ್ಮನೆ ನಾನು ಅಭಿವೃದ್ಧಿ ಮಾಡಿದ್ದೆ ಅನ್ನೋ ಮಾತು ಬಿಡಿ. ಪೂರಣ ನಿಮ್ದು ಸುಳ್ದೇನಹಳ್ಳಿ. ಏನ್ ನಿಮ್ಮ ಹೆಸರು? ಪ್ರಕಾಶ್ ಅಂತೇಳಿ. ಏನ್ ಈ ರೋಡ್ ಹಿಂಗೈತೆ? ರೋಡಾ ಒರಿಜಿನಲ್ MLA ಬಂದವನಲ್ಲ, ಅದಕ್ಕ ರೋಡ್ ಹಿಂಗಿರೋದು. 2 ವರ್ಷ ಆಯ್ತು. ಒಳ್ಳೆ ಒರಿಜಿನಲ್ MLA ನಮ್ಕ. ಅಭಿವೃದ್ಧಿ ಸಖತ ಮಾಡಿದಾನೆ. ಒಳ್ಳೆ ಅಭಿವೃದ್ಧಿ ಮಾರಾಯ. ಎಲ್ಲಿ ನೀರ್ ನಿಲ್ಲೋದೇ ಅಲ್ಲ ರೋಡಾಗ. ರೋಡ ನೀರ್ ನಿಲ್ಲೋದೇ ಇಲ್ಲ. ಇವಾಗ ಯಾರು ಮಾಡಕ್ ಆಗಿಲ್ಲ. ವರ್ತೂರ್ ಪ್ರಕಾಶ್ ಆಗಿಲ್ಲ, CM ಆರು ಆಗಿಲ್ಲ, ಶ್ರೀನಿವಾಸ ಗೌಡನ ಆಗಿಲ್ಲ ಇಂಥ ರೋಡು. ಗುದ್ಲಿ ಪೂಜೆ ಅದೇ 3,20,00,000 ರಜಾ ಬೈಲೆ 3,20,00,000 ವರ್ತೂರ್ ಪ್ರಕಾಶ್ ಹಾಕಿದ್ದು ಟೆಂಡರ್ ಅದು. ಮೊನ್ನೆ MLA ಎಲೆಕ್ಷನ್ನಾಗ ಅದನ್ನ ತೋರ್ಸ್ಕೊಂಡು ಮಾಡಿಬಿಡ್ತೀನಿ ಅಂತ ಬಂದಿದ್ದು. 20 ಬೇಲಿ ಗಿಡಕತ್ತಾವ್ರೆಪ್ಪ. 20 ನೋಡ ಅಲ್ಲಿಂಕನ 20 ಬೇಲಿ ಗಿಡಕತ್ತಾವ್ರೆ. ರೋಡ್ ಇಲ್ಲ, ಯಾವ್ದು ಇಲ್ಲ. ಸುಳ್ದೇನಹಳ್ಳಿ ಒಂದ್ 10-15 ನಲ್ಲಿ ಹಾಕ್ಯವ್ರಿ. ಆ ನಲ್ಲಿಗಳ ನೀರು ಬತ್ತ ಅಲ್ಲ. ಏನ ಎಲೆಕ್ಷನ್ ಗಿಮ್ಮಿಕ್ ಮಾಡ್ಬೇಕು ಮಾಡಿರು. ಅವ್ರಾಗ ಪೈಪ್ಗಳಾಗೆಲ್ಲ ಇವಾಗ ಎಕ್ಕಣಗಳು ಹಾವುಗಳು ಓಡಾಡ್ತಾವಿ, ನೀರ್ ಬತ್ತ ಅಲ್ಲ, ಹೊಡೆದೋಗಿವೆ. ಎಲ್ಲಿ ರೋಡಾಗ ಅಲ್ಲಿ ಬೇಕಾದ್ರೆ MLA ಬರ್ಲಿ ತೋರಿಸ್ತೀರಿ ನಾವು. ಎಲ್ಲಿ ಅವ್ರು ಹಾಕಿರೋ ಪೈಪ್ಗಳೆಲ್ಲ ಓಪನ್ ಆಗಿ ನೀರು ಹೋಗ್ತಾವೆ. ಅವ್ನ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಹಿಂಗಾಗಿ ಇದು ಸುಮಾರು ಒಂದು 5-10 ವರ್ಷದಿಂದ ಈ ರೋಡ್ ಬಹಳ ಹಿಂಗಿದೆ. ಬಹಳ ಟೂ ವೀಲರ್ ಬರಕ್ಕಾಗಲ್ಲ, ಕಾರಲ್ಲಿ ಬರಕ್ಕಾಗಲ್ಲ. 5 ವರ್ಷದಿಂದ ಇದೇ ತರ ಇದೆ ರೋಡ್. ಬಂದ್ರೆ ಅವ್ರು ಏನು ಮಾಡ್ತಾ ಇಲ್ಲ ಸರ್. ಈ ರೋಡ್ ಅಂತೂ ಹಿಂಗೆ ಇದೆ, 5 ವರ್ಷದಿಂದ ಹಿಂಗೆ ಇದೆ. 20 ವರ್ಷ ಆಗುತ್ತೆ. ರೋಡ್ ಇದು 20 ವರ್ಷ ಹಿಂದೆ ಹಂಗೆ ಐತೆ ಸರ್. ನಮ್ ಕೋಲಾರ, ನಮ್ಮ ಅಜ್ಜಿಯವರು ಇದ್ರು, ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಬರಕ್ಕೆ ಬೇಜಾರಾಗುತ್ತೆ ಈ ರೋಡಲ್ಲಿ. ಶಾಸಕರು ಈ ರಸ್ತೆಯಲ್ಲಿ ಬರಲ್ಲ. ಶಾಸಕರು ಏನಕ್ಕೆ ಬರ್ತಾರೆ ಹೇಳಿ ಈ ರಸ್ತೆಯಲ್ಲಿ? ಅವ್ರಿಗೆ ಪಾಪ ಹೈವೇ ಹಾಕಿದ್ದಾರೆ, NH7. ಇಲ್ಲಿಂದ ಬ್ಯಾಂಗ್ಳೂರ್ ಟು ಕೋಲಾರ, ಕೋಲಾರ ಟು ಮುಳಬಾಗ್ಲು, ಮುಳಬಾಗ್ಲು ಟು ಬ್ಯಾಂಗ್ಳೂರು ಸುತ್ತಾಡ್ತಾ ಇರ್ತಾರೆ. ಇಲ್ಲಿ ಹೋಗೋದು, ಇಲ್ಲಿ ಓಡಾಡೋದು ಯಾರಂದ್ರೆ ನಿಮಗೆ ಮತ ಹಾಕಿದ್ದಾರಲ್ಲ ಸಾರ್ವಜನಿಕರು, ಅವರು ಬೀಳೋದು ಯಾರಂದ್ರೆ ನಿಮ್ಮ ಮನೆ ಮಕ್ಕಳೆಲ್ಲ ಬೀಳೋದು, ಸಾರ್ವಜನಿಕರು ಬೀಳೋದಿಲ್ಲ. ನಿಮ್ಗೇನಾಗಬೇಕು ಹೇಳಿ? ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಬಂದ್ವಿ, ಗುದ್ಲಿ ಪೂಜೆ ಮಾಡಿದ್ವಿ. ನಾನು ಗಮನಿಸಿದೆ, ಏನು ನಾವು ಈ ಕಡೆ ಸಮೀಕ್ಷೆಗೆ ಬಂದಾಗ ಆ ಕಡೆ ಎಲ್ಲ ರಸ್ತೆನೆಲ್ಲ ಗಿಡ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ರು. ಈಗಲಾದರೂ ರಸ್ತೆ ಆಗ್ತಿದ್ದಾರಲ್ಲಪ್ಪ ಅಂತ ನಾವು ಖುಷಿ ಪಟ್ವಿ, ಶಾಸಕರನ್ನ ಅಭಿನಂದಿಸೋಣ ಅನ್ಕೊಂಡ್ವಿ. ಆದರೆ ಇದು ನಮಗೂ ಚುನಾವಣೆ ಮುಗಿದ್ಮೇಲೆ ಗೊತ್ತಾಗಿತ್ತು ಇದು ಚುನಾವಣೆ ಗಿಮಿಕ್ ಅಂತ. ಟೆಂಡರ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಿದ್ರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇದು ಮತ್ತೆ ರೀಟೆಂಡರ್ ಮಾಡ್ತೀರಿ ಅಂತ ನೀವು ಹೇಳ್ತಿದ್ದೀರಂದ್ರೆ ಇಲ್ಲಿ ಟೆಂಡರ್ ಆಗಿಲ್ಲ ಅಂತ. ಜನರನ್ನು ಯಾಮಾರ್ಸೋ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಾ. ಜನ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಈಗಲಾದರೂ ಜನಗಳ ಕಷ್ಟಕ್ಕೆ ಸ್ಪಂದಿಸೋ ಕೆಲಸ ಮಾಡಿ, ಅವರ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳೇನಿದೆ ಅದನ್ನು ಪೂರೈಸೋ ಕೆಲಸ ಮಾಡಿ. ಇಲ್ಲದೇ ಇದ್ರೆ ಜನ ನಿಮಗೆ ಮುಂದೆ ತಕ್ಕ ಪಾಠ ಕಳಿಸ್ತಾರೆ. ನಮ್ಮದು ಮಡಿವಾಳ. ಏನು ರೋಡ್ ಹೆಂಗ್ ಓಡಾಡ್ತೀರಾ? ಹೆಂಗ್ ಓಡಾಡ್ತಾರೆ ಅಂದ್ರೆ ರೋಡ್ ಪರಿಸ್ಥಿತಿ ಹಿಂಗೈತೆ, ಯಾರು ಕಿವಿ ಮೇಲೆ ಹಾಕೊಂತ ಇಲ್ಲ. ಇದನ್ನು ಶಾಸಕರು ಬಂದಿದ್ರು, ಶಾಸಕರು ಮೊನ್ನೆ ಹೇಳಿದ್ರು, ಬಂದಿದ್ರು, ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಇದು ಆಗೈತೆ, ಬಿಡುಗಡೆ ಆಗೈತೆ. ಯಾರೋ ಚೆನ್ನಾರೆಡ್ಡಿ ಅನ್ನೋರ್ಕ ಕಾಂಟ್ರಾಕ್ಟ್ ಆಗೈತೆ ಅಂದ್ರು. ತಿರ್ಗೇನ ಮತ್ತೆ ಕೆಲವ್ರು ಯಾರೋ ಇಲ್ಲ ಸ್ಯಾಂಕ್ಷನ್
ಇದಾಗೈತೆ ರದ್ದಾಗೈತೆ ಅಂತವ್ರೆ. ಇದ್ರ ಬಗ್ಗೆ ಮಾಹಿತಿ ಇನ್ನೂ ನಮ್ಗೇನು ಬಂದಿಲ್ಲ. ರೋಡ್ ಮಾತ್ರ 2 ವರ್ಷದಿಂದ ಹದಗೆಟ್ಟೋಗಿ ಓಡಾಡಕ್ಕೆ ಸ್ವಲ್ಪ ಹಿಂಸೆ ಆಗ್ಬಿಟ್ಟೈತೆ. ನೀವು ಮೊನ್ನೆ ಗುದ್ಲಿ ಪೂಜೆ ಮಾಡಿದ್ರೆ ಗುದ್ಲಿ ಪೂಜೆ ಮಾಡಿದ್ರು, ರೋಡ್ ಆಗೈತೆ ಅಂತ ನಾವು ಅದ್ರ ಬಗ್ಗೆ ಏನೋ ಈ ಕಾಲಕ್ಕೊಂದು ರೋಡ್ ಹೊಸದಾಗ ಆಗ್ತಾ ಇದೆ ಅಲ್ಲ ಅಂತ ನಾವು ಸ್ವಲ್ಪ ಖುಷಿ ಪಟ್ಟಿವೆ. ಏನಾದ್ರು ಸ್ವಲ್ಪ ಸೈಡ್ಗಳಲ್ಲಿರೋ ಗಿಡ ಗಿಡ್ರಿ ಅಂತ ಎಲ್ಲ ತೆಗೆದ್ರು ಇನ್ನೇನು ರೋಡ್ ಆಗ್ತಾ ಇದೆ ಬಿಡು ಅಂದ್ವಿ. ಇನ್ನು ಅದ್ರ ಬಗ್ಗೆ ಏನು ಮಾಹಿತಿ ಬಂದಿಲ್ಲ. ಅದು ಯಾವಾಗ ಆಗ್ತಾ ಇದೆ ಏನು ಅಂತ ಮಾಹಿತಿ ಇನ್ನೂ ಸಿಗ್ತಾ ಇಲ್ಲ ನಮ್ಮ ಬಗ್ಗೆ. ಏನು MLA ಅವರು ಬಂದು ಆಶ್ವಾಸನೆ ಕೊಟ್ಟು ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋದ್ರು ಪಟ್ಟಣ ಪಂಚಾಯತಿ ಎಲೆಕ್ಷನ್ ಟೈಮಲ್ಲಿ. ಇದುವರೆಗೂ ಯಾವುದೇ ಅಭಿವೃದ್ಧಿ ಮಾಡದೆ, ಒಂದೇ ಒಂದು ಅಭಿವೃದ್ಧಿ ಕೂಡ ಮಾಡದೆ, ಮಡಿವಾಳ ಆಗ್ಬೋದು, ಇಲ್ಲ ಸುಳ್ದೇನಹಳ್ಳಿ ಆಗ್ಬೋದು, ಇಲ್ಲ ಮಂಚನಹಳ್ಳಿ ಆಗ್ಬೋದು, ಇಲ್ಲ ವಿಶ್ವನಗರ ಆಗ್ಬೋದು, ಒಂದೇ ಒಂದು ಅಭಿವೃದ್ಧಿ ಮಾಡ್ತಾ ಇಲ್ಲ. ನಮ್ಮನ್ನ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ರೋಡಲ್ಲಿ ರೋಡ್ ಬಂದ್ಬಿಟ್ಟು ಬಂದು ಅವತ್ತೇ ನಾವು ಇವತ್ತೇ ಮಾಡ್ಬಿಡ್ತೀವಿ ಅಂತ ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋದವರು. ಇದುವರೆಗೂ ಯಾರೂ ಮಾಡಿಲ್ಲ. ಇದೇ ಹಳ್ಳಗಳು ನೋಡ್ರಿ, ಈ ಹಳ್ಳಗಳಲ್ಲಿ ಯಾವ ಥರ ಓಡಾಡ್ಬೇಕು ಅವರೇ ಬಂದು ಒಂದ್ಸರಿ ನೋಡ್ಬಿಟ್ಟು ಹೋದ್ರೆ ಚೆನ್ನಾಗಿರ್ತದೆ. ತುಂಬಾ ಅನನುಕೂಲ ಆಗೈತೆ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಮ್ಗೆ ಮಾಡ್ತಾ ಇಲ್ಲ. ಒಂದು ಚರಂಡಿ ಆಗ್ಬೋದು, ಒಂದು ರಸ್ತೆ ಆಗ್ಬೋದು, ಯಾವುದೇ ಒಂದು CC ರಸ್ತೆ ಆಗ್ಬೋದು. ಇದುವರೆಗೂ 2.5 ವರ್ಷ ಆಗೈತೆ ಕಾಂಗ್ರೆಸ್ ಗೌರ್ಮೆಂಟ್ ಇದಾಗಿ. ಇದುವರೆಗೂ ಒಂದೇ ಒಂದು ವರ್ಕ್ ಮಾಡಿಲ್ಲ, ₹1 ವರ್ಕ್ ಮಾಡಿಲ್ಲ. ಬೇಕಾದ್ರೆ ಎಲ್ಲಾನ ಬಂದು ವಿಚಾರಿಸ್ಕೊಂಡು ಹೋಗ್ಲಿ. ಮಡಿವಾಳಕ್ಕಾಗ್ಬೋದು, ಇಲ್ಲ ಸುಳ್ದೇನಹಳ್ಳಿ ಆಗ್ಬೋದು, ಮಂಚನಹಳ್ಳಿ ಆಗ್ಬೋದು, ವಿಶ್ವನಗರ ಆಗ್ಬೋದು, ಇದುವರೆಗೂ ಒಂದೇ ಒಂದು ಕಾರ್ಯ ಆಗಿಲ್ಲ. ಸುಮ್ಮನೆ ಬಂದು ಎಲೆಕ್ಷನ್ ಟೈಮಲ್ಲಿ ಗಿಮಿಕ್ ಮಾಡ್ಬಿಟ್ಟು ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ. ಮುಂದೆ ನೆನ್ಪಿಟ್ಕೊಳ್ಳಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಿದೆ, ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಿದೆ, ನಗರಸಭೆ ಚುನಾವಣೆಗಳು ಬರ್ತಿದೆ, ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಿದೆ. ಮತ್ತೆ ನೀವು ಅದೇ ಹಳ್ಳಿ ಜನಗಳ ಹತ್ರ ಹೋಗ್ಬೇಕಾಗುತ್ತೆ. ಒಂದ್ಸರಿ ಯಾಮಾರಿಸ್ಬೋದು, 2 ಸರಿ ಯಾಮಾರಿಸ್ಬೋದು ಹಳ್ಳಿ ಜನರನ್ನ. ಪದೇ ಪದೇ ನೀವು ಯಾಮಾರ್ಸಕ್ಕಾಗಲ್ಲ. ಒಂದ್ ದಿವಸ ಅವರೇ ನಿಮ್ಮನ್ನ ಚೀಮಾರಿ ಹಾಕೋ ಕೆಲಸ ಮಾಡ್ತಾರೆ. ಹಳ್ಳಿಗಳಿಗೆ ಬರ್ಸೋದಿಲ್ಲ. ಹಳ್ಳಿಗಳ ಕಡೆ ದಯವಿಟ್ಟು ಜನಗಳನ್ನ ಯಾಮಾರಿಸೋದ್ ಬಿಟ್ಟು ತಾವು ಅಭಿವೃದ್ಧಿ ಕಡೆ ಗಮನ ಕೊಡಿ. ರಸ್ತೆಗಳನ್ನು ಸರಿಯಾಗಿ ಹಾಕಿ ಜನಸ್ನೇಹಿ ಶಾಸಕರಾಗಿರ್ಬೇಕು ತಾವು. ಏನಾದ್ರೂ ಹೇಳಿ, ತಮ್ಮ ಬೆಂಬಲಿಗರು ಹೇಳ್ತಾರೆ ಶಾಸಕರ ಅಭಿವೃದ್ಧಿ ಮಾಡಿದ್ದಾರೆ, ಯಾರಾದ್ರೂ ಇದ್ರೆ ಓಪನ್ ಚಾಲೆಂಜ್ ಡಿಬೇಟ್ಗೆ ಬನ್ನಿ ಅಂತಾರೆ. ನಾನು ನಮ್ಮ ಮಾಧ್ಯಮದ ಮೂಲಕ ಯಾರ್ಯಾರು ಶಾಸಕರ ಬೆಂಬಲಿಗರಿದ್ದಾರೆ ಆಮಂತ್ರಣ ಕೊಡ್ತಿದ್ದೇನೆ. ಬನ್ನಿ ನಮ್ಮ ಮಾಧ್ಯಮಕ್ಕೆ ಚರ್ಚೆ ಮಾಡೋಣ, ಅಭಿವೃದ್ಧಿಗಳೇನಾಗಿದೆ ಅಂತ. ನಿಮ್ಮ ಊರಿಗೆ ಬರ್ತೀನಿ, ಯಾರ್ಯಾರು ನೀವು ಮಾತಾಡಿದಿರೋ ನಿಮ್ಮ ಊರಲ್ಲೇ ನಾನು ಸಮಸ್ಯೆಗಳು ತೋರಿಸ್ತೀನಿ. ಮೊದಲು ನೀವು ನಿಮ್ಮ ಊರುಗಳ ಕಡೆ ಗಮನ ಕೊಡಿ. ಅದನ್ನ ಬಿಟ್ಟು ಯಾರನ್ನ ಮೆಚ್ಚಿಸ್ಲಿಕ್ಕಾಗ್ಲಿ ನಾವು ಮಾರ್ಕ್ಸ್ ತಗೊಬೇಕಂತ ಅಭಿವೃದ್ಧಿ ಕಡೆ ಗಮನ ಕೊಡದೆ ಒಬ್ಬ ಜನಪ್ರತಿನಿಧಿಗಳ ಕೈ ಕಟ್ಟು ಆಳೆಗಳಾಗಿರ್ಬೇಡಿ. ದಯವಿಟ್ಟು ನಮ್ಮ ತೆರಿಗೆ ಹಣ ಇದು, ನಾವು ಕಟ್ಟೋ ತೆರಿಗೆ ಹಣದಲ್ಲಿ ತಾವು ರಸ್ತೆಗಳು ನಿಲ್ಲಿಸೋದು, ಚರಂಡಿಗಳು ನಿರ್ಮಿಸೋದು, ಮೂಲಭೂತ ಸೌಕರ್ಯಗಳು ಏನ್ ಬೇಕೋ ನಮ್ಗೆ ಸಾರ್ವಜನಿಕರಿಗೆ ಅವ್ರಿಗೆ ಒದಗಿಸೋ ಕೆಲಸ ಮಾಡೋದು. ದಯವಿಟ್ಟು ಆ ಕೆಲಸದ ಕಡೆ ಗಮನ ಹರಿಸಿ ಈ ರಸ್ತೆನ ಆದಷ್ಟು ಬೇಗ ಅಭಿವೃದ್ಧಿ ಪಡಿಸೋ ಕೆಲಸ ಮಾಡಿ. ಕೇವಲ ತಮ್ಮ ಮಾತುಗಳು ಮಾಧ್ಯಮಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಈಗ ಸಮಸ್ಯೆ ಇದೆ ಅಂದಾಗ ಸ್ಪಂದಿಸೋ ಕೆಲಸ ಮಾಡಿ. ನನಗೆ ಈ ಕ್ಷೇತ್ರಕ್ಕೆ ಪರಿಚಯ ಇಲ್ಲ ಅಂತ ವರ್ಸಿದ್ರೆ ಸಾರ್ವಜನಿಕರು ಮತದಾರರು ಮುಂದಿನ ದಿನಗಳಲ್ಲಿ ತಮಗೆ ತಕ್ಕ ಪಾಠ ಕಲಿಸ್ತಾರೆ. ದಯವಿಟ್ಟು ಈ ರಸ್ತೆನ ಅಭಿವೃದ್ಧಿ ಪಡಿಸಿ. ನಾನು ಏನು ಈ ವಾರ್ಡ್ ಮತದಾರರಿದ್ದಾರೆ ಅವ್ರಿಗೂ ನಾನು ಅದನ್ನೇ ಪ್ರಾರಂಭದಲ್ಲೇ ವಿನಂತಿ ಮಾಡ್ಕೊಂಡಿದ್ದು, ದಯವಿಟ್ಟು ಹಣ ತಗೊಂಡು ತಮ್ಮ ಮತವನ್ನ ಮಾರ್ಕೊಂಬೇಡ್ರಿ. ನೋಡಿ, 5 ವರ್ಷದ ಅಭಿವೃದ್ಧಿಯನ್ನ ನೀವು 1000-2000ಕ್ಕೆ ಮಾರ್ಕೊಂಡಿದ್ದೀರಾ. ಇವತ್ತು ಅವ್ರನ್ನ ನೀವು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಇದನ್ನೇ ಹೇಳೋದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ದಯವಿಟ್ಟು ಹಣ ತಗೊಂಡು ಯಾರು ಮತ ಹಾಕ್ಬಾರ್ದು. ಮತ ಹಾಕಿದ್ರೆ ಈ ರೀತಿ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ತಮಗೂ ಸಹ ಅವ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ ಇರಲ್ಲ. ಅದೇ ತಾವು ಅಭಿವೃದ್ಧಿ ಪರವಾಗಿ ಓಟ್ ನೀಡಿದ್ರೆ ಇವತ್ತು ಅವ್ರ ಕಾಲರ್ ಇಟ್ಕೊಂಡು ನೀವು ಕೇಳ್ಬೋದಾಗಿತ್ತು, ನಾನು ನಿನ್ಗೆ ಮತ ಹಾಕಿದ್ದೇನೆ, ನನ್ನ ತೆರಿಗೆ ಹಣನ ಕರೆಕ್ಟಾಗಿ ಬಳಸೋದಿಕ್ಕೆ ನಾನು ನಿನ್ಗೆ ಹೇಳಿದ್ದೇನೆ, ನೀನು ಬಳಸ್ತಾ ಇಲ್ಲ, ಬಳಸು, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗು, ಆ ರೀತಿ ಮಾತಾಡ್ಬೋದಾಗಿತ್ತು. ಇವತ್ತು ನೀವು ಹಣ ತಗೊಂಡು ಓಟ್ ಹಾಕಿದ ಪರಿಣಾಮ ಇವತ್ತು ತಮ್ಮ ಬಾಯನ್ನ ಕೈಯನ್ನ ಪ್ರಶ್ನಿಸೋ ಹಕ್ಕನ್ನ ಕಳ್ಕೊಂಡಿದ್ದೀರಾ. ದಯವಿಟ್ಟು ಮತದಾರರು ನೀವು ಅರ್ಥ ಮಾಡ್ಕೊಬೇಕು. ನೀವು ಯಾವ ರೀತಿ ಹಣ ತಗೊಂಡು ಓಟ್ ಹಾಕ್ತಾ ಇರ್ತೀರೋ ಜನಪ್ರತಿನಿಧಿಗಳು ಅದೇ ರೀತಿ ಇರ್ತಾರೆ. ಅವರು ಸಹ ಒಂದು ಚುನಾವಣೆ, ಒಂದು ಕೌನ್ಸಿಲರ್ ಆಗೋದಕ್ಕೆ 50-60 ಲಕ್ಷ ಖರ್ಚು ಮಾಡಿ ಕೌನ್ಸಿಲರ್ ಆಗ್ತಾರೆ ಅಂದ್ರೆ ಅವ್ರು ಯಾಕೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ಬೇಕು ಹೇಳಿ? ದಯವಿಟ್ಟು ಈಗಲಾದರೂ ಎಚ್ಚೆತ್ತುಕೊಂಡು ನಿಮ್ಮ ಯಾರ್ಯಾರು ಕೌನ್ಸಿಲರ್ಗಳು ಗೆದ್ದಿದ್ದಾರೆ, ನಿಮ್ಮ ಏರಿಯಾ ಕಡೆ ಸಮಸ್ಯೆಗಳೇನಿದೆ ಅವ್ರ ಹತ್ರ ಒಂದು ಅರ್ಜಿ ಕೊಡೋ ಮುಖಾಂತರ
ಅವ್ರ ಹತ್ರ ಒಂದು ಮನವಿ ನೀಡೋ ಮುಖಾಂತರ ತಮ್ಮ ಕೆಲಸಗಳನ್ನ ಮಾಡಿ ವೇಮಗಲ್ ಕುರ್ಕಲ್ ಪಟ್ಟಣ ಪಂಚಾಯತಿ ಮಾದರಿ ಪಟ್ಟಣ ಪಂಚಾಯತಿ ಆಗಲಿ ಶಾಸಕರನ್ನು ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ. ನೀವೇನೇನು ಗುದ್ಲಿ ಪೂಜೆ ಮಾಡಿದ್ದೀರಾ ಅವೆಲ್ಲ ರಸ್ತೆಗಳನ್ನು ಪ್ರಾರಂಭ ಮಾಡಿ. ಇಲ್ಲಾಂದ್ರೆ ಜನಗಳ ಮತ್ತೆ ಇನ್ನೊಂದು ದಿವಸ ನೀವು ಮತ ಕೇಳಲಿಕ್ಕೆ ಬಂದಾಗ ಜನರು ನಿಮ್ಮನ್ನ ನಚ್ಚಿಮಾರಿ ಹಾಕೋದಂತೂ ಖಂಡಿತ. ಇದನ್ನ ಜನ ಹೇಳ್ತಿದ್ದಾರೆ, ಜನ ನಿಮ್ಮನ್ನು ಬೈತಿದ್ದಾರೆ. ತಾವು ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ.